ಪ್ರತ್ಯೇಕ ಧರ್ಮ ರಚನೆಯ ವಿಚಾರ ಹಾಸನದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು. ನಾನು ಆ ಸಮಾಜದ ಪ್ರತಿನಿಧಿಯಲ್ಲ, ಆ ಸಮಾಜದ ಬೇಡಿಕೆ ಮುಂದೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಷ್ಟೇ ಅಂತ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟು, ಅವ್ರ ಸಮಾಜದ ಬೇಡಿಕೆ ಇದೆ, ಆ ಸಮಾಜದಲ್ಲಿರುವಂಥವ್ರು ಯಾರು ಇರ್ತಾರೋ ಅವ್ರು ಕೇಳ್ತಾರೆ. ಬಟ್ ಮಂತ್ರಿಯಾಗಿದ್ದುಕೊಂಡು ಆ ರೀತಿಯಾಗಿ ಇನ್ನೂ ಘೋಷಣೆನೇ ಆಗಿಲ್ಲ, ಅವ್ರ ಪಾಡಿಗೆ ಅವರೇ ಬಸವ ಧರ್ಮ ಲಿಂಗಾಯತ ಧರ್ಮ ಅಂತ ಅವರೇ ಘೋಷಣೆ ಮಾಡಿ ಮಾತನಾಡ್ತಾ ಇದ್ರೆ ಪ್ರಮಾಣ ವಚನ ಯಾಕೆ ಸ್ವೀಕಾರ ಮಾಡಿದ್ರು ಸಚಿವ ಸ್ಥಾನಕ್ಕೆ? ಅಭಿಪ್ರಾಯ ಏನೂ ಇಲ್ಲ, ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಅಲ್ವಾ. ನಾನೇನು ಆ ಸಮಾಜದ ಪ್ರತಿನಿಧಿ ಅಲ್ಲ, ಆ ಸಮಾಜದವನು ಏನಲ್ಲ. ಅದರಿಂದ ಅದು ಅವರ ಒಂದು ಬೇಡಿಕೆ. ಅದು ಅವರೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ. ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಇನ್ನೊಂದು ಗ್ರೂಪು ನಾವು ವೀರಶೈವ ಲಿಂಗಾಯತ, ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ. ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ. ಅದರಲ್ಲಿ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತಗಳು ಇದೆ. ಅದರಿಂದ ಇದು ನನ್ನ ವ್ಯಾಪ್ತಿಗೇನು ಬರೋದು ಇಲ್ಲ, ಮತ್ತು ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ. ಈಗ ನಾವು ಹಿಂದೆ ನಮ್ಮ ಸರ್ಕಾರ ಅವರ ಒಂದು ಬೇಡಿಕೆ ಆಧಾರ